ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ರೇಕ್ಫಾಸ್ಟ್ ಕಾಂಬಿನೇಷನ್ ತುಂಬಾನೇ ಡಿಫ್ರೆಂಟ್. ಉಪ್ಪಿಟ್ಟಿಗೆ ಉಪ್ಪಿನಕಾಯಿ ಯಾರ ಮನೇಲೂ ಮಾಡಿರಲ್ಲ. ನಮ್ಮ ಮನೇಲಿ ನಮ್ಮಮ್ಮ ಫಸ್ಟ್ ಟೈಮ್ ಮಾಡಿದ್ದಾರೆ. ಹಂಗೆ ಮಾರತಳ್ಳಿಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಐಟಮ್ ತಗೊಳಕ್ಕೆ. ಐಟಮ್ ತಗೊಂಡು ಹಂಗೆ ಒಂದ್ ಎಳ್ನೀರ್ ತಿನ್ಕೊಂಡು ಕುಡ್ಕೊಂಡು ಬೋರ್ಡ್ ಹತ್ರ ಬರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್. ವ್ಯಾಗನರ್ ಕಾರ್ ಬ್ರೇಕ್ ಫೇಲ್ಯೂರ್ ಆಗಿ ಸಿಗ್ನಲ್ ಅಲ್ಲಿ ನಿಂತಿರೋ ಪ್ರತಿಯೊಂದು ಗಾಡಿಗೂ ಗುದ್ದಿ ಒಂದ್ ಲೇಡಿಗೇನೋ ಕೈ ಫ್ರಾಕ್ಚರ್ ಆಗಿತ್ತಂತೆ. ಸೊ ಅದನ್ನು ನೋಡ್ಕೊಂಡು ಆ ಲೇಡಿ ನೋಡ್ಬೋದು, ನೀವು ಅಲ್ಲಿ ಕಾಣಿಸ್ತಿದ್ದಾರೆ. ಅದನ್ನ ಕ್ಯಾಪ್ಚರ್ ಮಾಡೋಣ ಅಂದ್ರೆ ಟ್ರಾಫಿಕ್ ಗಾಡಿಗಳು ಬರ್ತಾನೆ ಇತ್ತು. ಸೊ ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡಕ್ಕಾಗಿಲ್ಲ. ಎಷ್ಟು ಕ್ಯಾಪ್ಚರ್ ಮಾಡಕ್ಕಾಗಿತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದೀನಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಹಂಗೆ ಮನೆ ಕಡೆ ಬಂದೆ. ಸೊ ಮನೆ ಹತ್ರ ಬಂದಿದ್ದೆ, ಕಾವೇರಿ ವಾಟರ್ ಬಿಟ್ಟಿದ್ರು. ಸೊ ಆಸ್ ಯೂಶುವಲ್ ಕಾವೇರಿ ವಾಟರ್ ಬಂದಾಗಲ್ಲ ಗಾಡಿ ತೊಳೆಯೋದು, ಎತ್ತಿ ಸೈಡ್ ಅಲ್ಲಿ ಪಾರ್ಕಿಂಗ್ ಮಾಡೋದು, ಗಾಡಿ ತೊಳೆಯೋದು, ಪಾರ್ಕಿಂಗ್ ಮಾಡೋದು. ಸೊ ಅದ್ ಮುಗಿಸ್ಕೊಂಡು ನಮ್ ವೈಫ್ ಏನ್ ಮಕಾಲ ಇಷ್ಟು ಟ್ಯಾನ್ ಆಗಿ ಹೋಗಿದೆ, ಬಾ ಒಂದ್ ಸ್ಕ್ರಬ್ ಮಾಡ್ತೀನಿ ಅಂತ ಹೋಮ್ ಮೇಡ್ ರೆಸಿಪಿಯಲ್ಲಿ ಸ್ಕ್ರಬ್ಬಿಂಗ್ ಸ್ಟಾರ್ಟ್ ಮಾಡಿದ್ಲು. ಕರ್ಡ್ ಮತ್ತೆ ರೈಸ್ ಫ್ಲೋರ್ ಮತ್ತೆ ಬೇಸನ್ ಫ್ಲೋರ್ ಹಾಕಿ ಈ ಸ್ಕ್ರಬ್ ನ ಮಾಡಿರೋದು ಅನ್ಸುತ್ತೆ. ಈ ನೈಟ್ ಶಿಫ್ಟ್ ಸ್ಟಾರ್ಟ್ ಮಾಡಿದಾಗಿಂದ ಏರ್ ಫಾಲ್, ಈ ಕಣ್ ಕೆಳಗಡೆ ಬ್ಲಾಕ್ ಆಗೋದೆಲ್ಲ ತುಂಬಾನೇ ಆಗೋಯ್ತು. ಇತ್ತೀಚೆಗೆ ಆ ಕಡೆ ಏನ್ ಮಾಡೋದಂತ ಗೊತ್ತಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಬಾತಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೆ. ಒಂದ್ ಚೇಪೆಕಾಯಿ ಕಟ್ ಮಾಡ್ಕೊಂಡ್ ತಿಂದೆ. ಈ ಡಯಟ್ ಸ್ಟಾರ್ಟ್ ಮಾಡಿದಾಗಿಂದ ಆವಾಗ ನನ್ಗೊಂದ್ಸಲಿ ಜ್ಞಾಪನ ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ಇದಕ್ಕಿಂತ ಸ್ನಾಕ್ಸ್ ನಾನು ಜಾಸ್ತಿ ತಿಂತಾ ಇದ್ದೆ. ಚಿಕ್ಕ ವಯಸ್ಸಿಂದನೂ ನಾನು ಜಂಕ್ ತಿನ್ನೋದು ಜಾಸ್ತಿನೇ. ಆದ್ರೆ ಏನಂದ್ರೆ ಜಂಕ್ ತಿಂದ್ಮೇಲೆ ಅದಕ್ಕೆ ತಕ್ಕನಾಗ ಆಟ ಆಡ್ಬಿಡ್ತಾ ಇದ್ವಿ. ಆದ್ರೆ ಇವಾಗ ಆತರ ಆಗಲ್ಲ. ಇವಾಗಿನ ವರ್ಕ್ ಲೈಫ್ ಹೆಂಗಾಗಿದೆ ಅಂತ ತಿನ್ನೋದು, ಕುತ್ಕೊಳ್ಳೋದು, ತಿರ್ಗಾ ಕೆಲ್ಸ ಅದೇ ಆಗೋಗಿದೆ. ಸೊ ಅದ್ ಮುಗಿಸ್ಕೊಂಡ್ ಹಂಗೆ ಇವತ್ತು ಲಂಚ್ಗೆ ಮುದ್ದೆ, ಸ್ವಲ್ಪ ರೈಸ್ ಮತ್ತೆ ಮಸಾಲೆ ಸಾರು, ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಮಕಾನ ಆಯ್ತು. ಸೊ ಆಮೇಲೆ ಹಂಗೆ ಫ್ರೂಟ್ಸ್ ತಗೊಂಬರೋಣ ಅಂತ ಅಲ್ಲಿಂದ ಸ್ಟಾರ್ ಬಜಾರ್ ಹೋದ್ವಿ. ಕುಂದನಹಳ್ಳಿ ಗೇಟ್ ಅಲ್ಲಿ ಇದೆ ಸ್ಟಾರ್ ಬಜಾರ್. ಝೂಡಿಯೋ, ವೆಸ್ಟ್ ಸೈಡ್ ಎಲ್ಲ ಜೊತೆಲೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದೆ. ಸೊ ಅಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಿದ್ರಿ. ಇತ್ತೀಚೆಗೆ ನನ್ ಮಗ ತುಂಬಾ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಖುಷಿ ಆಗುತ್ತೆ ಅವ್ನ್ ಮಾತಾಡ್ತಾ ಇದ್ರೆ. ಸೊ ಅಲ್ಲಿಂದ ನಾವ್ ಹಂಗೆ ಸ್ಟಾರ್ ಬಜಾರ್ ರೀಚ್ ಆದ್ವಿ. ನೋಡಿ ಇದೇ ಸ್ಟಾರ್ ಬಜಾರ್, ಕುಂದನಹಳ್ಳಿಯಲ್ಲಿರೋದು. ವೆಸ್ಟ್ ಸೈಡ್ ಸ್ಟಾರ್ ಬಜಾರ್ ಮತ್ತೆ ಝೂಡಿಯೋನು ಇದೆ. ಒಂದೇ ಜಾಗದಲ್ಲಿ ಬಟ್ಟೆ ತಗೊಳ್ಳೋದಾಗ್ಲಿ, ರೇಷನ್, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ತಗೊಬಹುದು. ಸೊ ಇಲ್ಲಿ ನಾವೇನಕ್ಕೆ ಹೋಗ್ತಿರನೆ ಒನ್ ಸ್ಟಾಪ್ ಸೊಲ್ಯೂಷನ್ ಎಲ್ಲಾನು ಇರುತ್ತೆ. ಝೂಡಿಯೋಲಿ ಅದನ್ನ ಆಫರ್ಸ್ ಅವಾಗ ಆಗ್ತಾ ಇರ್ತಾರೆ. ಸೊ ಝೂಡಿಯೋಗೆ ಹೋಗಿ ಅವನಿಗೂ ಒಂದ್ ಜೊತೆ ಬಟ್ಟೆ ತಗೊಂಡ್ವಿ. ಈ ಝೋನ್ ಬಂದ್ರೆ ನನಗೆ ಟೆನ್ಷನ್ ಆಗ್ಬಿಡುತ್ತೆ ಯಾವ್ದನ ಕುಡಿಬೇಕಂತ. ಆದ್ರೆ ಇವಾಗಿರೋ ನಾನು ಹಾಕೊಂಡಿರೋ ಕಂಡೀಷನ್ಗೆ ಅದೆಲ್ಲ ಬೇಡ. ಸೊ ಡಿನ್ನರ್ಗೆ 2 ದೋಸೆ, ಅದೇ ಮಸಾಲೆ ಸಾರು ತಿನ್ಕೊಂಡು ಡೇ ಮುಗಿಸ್ತೆ. ಸಿ ಯು, ಬಾಯ್. இதுக்கு மேல உங்களை நான் டிஸ்டர்ப் பண்ண விரும்பல. நன்றி, வணக்கம்.